ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆಯ ಶಿಕ್ಷಕರಿಗೊಂದು ಕನ್ನಡ ಭಾಷಣ ನೋಡ್ತಾ ಇದೀವಿ. ಹರಿ ಒಂದು ಭಾಷಣ ಅಂತ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಭಾಷಣ ಬೇಕು, ಯಾವ ರೀತಿಯ ಪ್ರಬಂಧ ಬೇಕು ಅಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮವಾಗಿ ಗುರು ಸ್ತೋತ್ರವನ್ನು ಸ್ಮರಿಸಿಕೊಂಡು, ಗೌರವಾನ್ವಿತ ಪ್ರಾಂಶುಪಾಲರೇ, ಆತ್ಮೀಯ ಸಹೋದ್ಯೋಗಿ ಶಿಕ್ಷಕರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇಂದು ನಮ್ಮೆಲ್ಲರಿಗೂ ಬಹಳ ವಿಶೇಷವಾದ ದಿನ. ನಮ್ಮನ್ನು ಗೌರವಿಸಲು, ನಮ್ಮ ಬಗ್ಗೆ ತಮ್ಮ ಪ್ರೀತಿಯ ಮತ್ತು ಅಭಿಮಾನವನ್ನು ವ್ಯಕ್ತಪಡಿಸಲು ನೀವು ಈ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಪ್ರೀತಿ, ಗೌರವ ಮತ್ತು ಆತ್ಮೀಯತೆಯನ್ನು ಕಂಡು ಪ್ರತಿಯೊಬ್ಬ ಶಿಕ್ಷಕರ ಮನಸ್ಸು ಸಂತೋಷದಿಂದ ತುಂಬಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ದಿನವು ಭಾರತದ 2ನೇ ರಾಷ್ಟ್ರಪತಿ, ಶ್ರೇಷ್ಠ ತತ್ವಜ್ಞಾನಿ, ಮಹಾನ್ ಶಿಕ್ಷಣ ತಜ್ಞ ಹಾಗೂ ಆದರ್ಶ ಶಿಕ್ಷಕರಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವಾಗಿದೆ. ಶಿಕ್ಷಣ ಕ್ಷೇತ್ರಕ್ಕೆ ಅವರು ನೀಡಿದ ಅಪಾರ ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಈ ವಿಶೇಷ ದಿನದಂದು ದೇಶದ ಎಲ್ಲ ಶಿಕ್ಷಕರಿಗೂ ಗೌರವ ಸಲ್ಲಿಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿಯೂ ಈ ದಿನವನ್ನು ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯಿಂದ ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯವಾಗಿದೆ. ಮಕ್ಕಳೇ, ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಸಂಬಂಧ ಕೇವಲ ತರಗತಿಯಲ್ಲಿ 4 ಗೋಡೆಗಳಿಗೆ ಸೀಮಿತವಾಗಿರುವುದಿಲ್ಲ. ಅದು ಜ್ಞಾನ, ಪ್ರೀತಿ, ಕಾಳಜಿ, ನಂಬಿಕೆ ಮತ್ತು ಮಾರ್ಗದರ್ಶನದಿಂದ ಕೂಡಿದ ಪವಿತ್ರ ಸಂಬಂಧ. ನಿಮ್ಮ ತಂದೆ ತಾಯಿ ನಿಮಗೆ ಜನ್ಮ ನೀಡಿ ಈ ಜಗತ್ತಿಗೆ ಕರೆತಂದ್ರೆ ಶಿಕ್ಷಕರಾದ ನಾವು ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು, ಹೇಗೆ ಮುನ್ನಡೆಯಬೇಕು ಮತ್ತು ಹೇಗೆ ಒಳ್ಳೆಯ ವ್ಯಕ್ತಿಗಳಾಗಬೇಕು ಎಂಬುದನ್ನು ಕಲಿಸುತ್ತೇವೆ. ನಿಮ್ಮ ಜೀವನದ ದಾರಿಯಲ್ಲಿ ಎದುರಾಗುವ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿಯನ್ನು ನೀಡುವುದು ಕೂಡ ಶಿಕ್ಷಣದ ಒಂದು ಭಾಗವಾಗಿದೆ. ಕತ್ತಲೆಯ ದಾರಿಯಲ್ಲಿ ದೀಪವು ದಾರಿ ತೋರಿಸುವಂತೆ ಅಜ್ಞಾನದ ಕತ್ತಲೆಯಲ್ಲಿ ಗುರುವು ಜ್ಞಾನದ ಬೆಳಕು ನೀಡುತ್ತಾನೆ. ಮಕ್ಕಳೇ, ಶಿಕ್ಷಕರು ಕೇವಲ ಪಠ್ಯ ಪುಸ್ತಕದಲ್ಲಿರುವ ವಿಷಯಗಳನ್ನು ಕಲಿಸುವವರಲ್ಲ. ಅವರು ನಿಮ್ಮಲ್ಲಿ ಶಿಸ್ತು, ಸಮಯ ಪಾಲನೆ, ಪ್ರಾಮಾಣಿಕತೆ, ಸಂಸ್ಕಾರ, ಕರುಣೆ, ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಪ್ರಯತ್ನಿಸುತ್ತಾರೆ. ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬೇಕು ಎಂಬುದು ನಮ್ಮ ಆಶಯವೇ ಸರಿ. ಆದರೆ ಅದಕ್ಕಿಂತಲೂ ನೀವು ಒಳ್ಳೆಯ ಮನುಷ್ಯರಾಗಬೇಕು, ನಿಮ್ಮ ತಂದೆ ತಾಯಿಗೆ ಗೌರವ ತರಬೇಕು, ಸಮಾಜಕ್ಕೆ ಉಪಯುಕ್ತವಾಗಬೇಕು ಮತ್ತು ದೇಶದ ಉತ್ತಮ ನಾಗರಿಕರಾಗಬೇಕು ಎಂಬುದೇ ಶಿಕ್ಷಕರ ದೊಡ್ಡ ಕನಸು. ನೀವು ಶಾಲೆಗೆ ಬಂದಾಗ ನಿಮ್ಮ ಕೈಯಲ್ಲಿ ಪುಸ್ತಕಗಳಿರುತ್ತವೆ. ಆದರೆ ಶಿಕ್ಷಕರ ಕೆಲಸ ಕೇವಲ ಪುಸ್ತಕದ ಪುಟಗಳನ್ನು ತೆರೆದು ಪಾಠ ಹೇಳುವುದಲ್ಲ. ನಿಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಬೆಳೆಸುವುದು ಕೂಡ ನಮ್ಮ ಜವಾಬ್ದಾರಿ. ಯಾರಿಗಾದರೂ ಓದಿನಲ್ಲಿ ಆಸಕ್ತಿ ಇರಬಹುದು, ಇನ್ನೊಬ್ಬರಿಗೆ ಕ್ರೀಡೆಯಲ್ಲಿ, ಮತ್ತೊಬ್ಬರಿಗೆ ಚಿತ್ರಕಲೆ, ಸಂಗೀತ, ಭಾಷಣ, ಬರವಣಿಗೆ ಅಥವಾ ವಿಜ್ಞಾನದಲ್ಲಿ ಆಸಕ್ತಿ ಇರಬಹುದು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ತನ್ನದೇ ಆದ ಸಾಮರ್ಥ್ಯ ಹೊಂದಿರುತ್ತಾರೆ. ಆ ಸಾಮರ್ಥ್ಯವನ್ನು ಗುರುತಿಸಿ ಸರಿಯಾದ ದಾರಿಯಲ್ಲಿ ನಡೆಸುವುದು ಶಿಕ್ಷಕರ ಕರ್ತವ್ಯ. ಪ್ರತಿಯೊಂದು ಮಗುವಿನಲ್ಲೂ ಒಂದು ಪ್ರತಿಭೆ ಅಡಗಿದೆ. ಅದನ್ನು ಗುರುತಿಸಿ ಬೆಳೆಸುವನೇ ನಿಜವಾದ ಶಿಕ್ಷಕ. ಮಕ್ಕಳೇ, ನೀವು ಸೋತಾಗ ನಾವು ನಿಮ್ಮನ್ನು ಗದರಿಸುವುದಿಲ್ಲ, ನಿಮ್ಮ ತಪ್ಪನ್ನು ತಿದ್ದಲು ಪ್ರಯತ್ನಿಸುತ್ತೇವೆ. ನೀವು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆದಾಗ ನಿಮ್ಮನ್ನು ನಿರಾಶೆಗೊಳಿಸುವುದು ನಮ್ಮ ಉದ್ದೇಶವಲ್ಲ. ಬದಲಾಗಿ ಮುಂದಿನ ಬಾರಿ ಇನ್ನಷ್ಟು ಚೆನ್ನಾಗಿ ಮಾಡಬಹುದು ಎಂದು ಧೈರ್ಯ ತುಂಬುತ್ತೇವೆ. ನೀವು ತಪ್ಪು ಮಾಡಿದಾಗ ತಿದ್ದುವುದು ಕೂಡ ನಮ್ಮ ಪ್ರೀತಿಯ ಒಂದು ಭಾಗ.
ಏಕೆಂದರೆ ನಿಮ್ಮ ಭವಿಷ್ಯ ಉತ್ತಮವಾಗಬೇಕು ಎಂಬುದೇ ನಮ್ಮ ಪ್ರತಿಯೊಂದು ಮಾತಿನ ಹಿಂದಿನ ಉದ್ದೇಶ. ಇಂದು ನೀವು ಚಿಕ್ಕ ಮಕ್ಕಳಿದ್ದೀರಿ, ಆದರೆ ನಾಳೆ ನೀವು ವೈದ್ಯರಾಗಬಹುದು, ಇಂಜಿನಿಯರ್ಗಳಾಗಬಹುದು, ಶಿಕ್ಷಕರಾಗಬಹುದು, ವಿಜ್ಞಾನಿಗಳಾಗಬಹುದು, ಅಧಿಕಾರಿಗಳಾಗಬಹುದು, ಉದ್ಯಮಿಗಳಾಗಬಹುದು ಅಥವಾ ದೇಶದ ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಬಹುದು. ನೀವು ಯಾವ ಸ್ಥಾನಕ್ಕೆ ಹೋದರೂ ನಿಮ್ಮ ಜೀವನದ ಆರಂಭದ ದಿನಗಳಲ್ಲಿ ನಿಮಗೆ ಅಕ್ಷರ ಕಲಿಸಿದ ಶಿಕ್ಷಕರನ್ನು ಮರಿಬೇಡಿ. ನಿಮ್ಮ ಯಶಸ್ಸಿನಲ್ಲಿ ನಿಮ್ಮ ತಂದೆ ತಾಯಿಯ ನಂತರ ನಿಮ್ಮ ಶಿಕ್ಷಕರಿಗೂ ಒಂದು ದೊಡ್ಡ ಪಾಲಿದೆ. ವಿದ್ಯಾರ್ಥಿಯ ಸಾಧನೆ ಶಿಕ್ಷಕರ ನಿಜವಾದ ಗುರುದಕ್ಷಿಣೆ. ಮಕ್ಕಳೇ, ಶಿಕ್ಷಕರಿಗೆ ನೀವು ನೀಡಬಹುದಾದ ಅತ್ಯಂತ ದೊಡ್ಡ ಉಡುಗೊರೆ ದುಬಾರಿ ವಸ್ತುಗಳಲ್ಲ. ಒಂದು ಗುಲಾಬಿ ಹೂವು, ಒಂದು ಶುಭಾಶಯ ಅಥವಾ ಒಂದು ಉಡುಗೊರೆ ನಿಮಗೆ ಸಂತೋಷ ಕೊಡಬಹುದು. ಆದರೆ ನೀವು ಒಳ್ಳೆಯ ನಡತೆಯಿಂದ ನಡೆದುಕೊಂಡಾಗ, ಶಿಸ್ತಿನಿಂದ ಬದುಕಿದಾಗ, ಪರಿಶ್ರಮದಿಂದ ಓದಿದಾಗ ಮತ್ತು ಜೀವನದಲ್ಲಿ ಸಾಧನೆ ಮಾಡಿದಾಗ ನಮಗೆ ಸಿಗುವ ಸಂತೋಷ ಅದಕ್ಕಿಂತಲೂ ದೊಡ್ಡದು. ನೀವು ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೆದಾಗ ಇವರು ನಮ್ಮ ವಿದ್ಯಾರ್ಥಿಗಳು ಎಂದು ಹೆಮ್ಮೆಯಿಂದ ಹೇಳುವುದೇ ನಮಗೆ ದೊರೆಯುವ ದೊಡ್ಡ ಗೌರವ. ಮಕ್ಕಳೇ, ಇಂದಿನ ಜಗತ್ತು ತುಂಬಾ ಸ್ಪರ್ಧಾತ್ಮಕವಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸ್ಪರ್ಧೆ ಇದೆ. ಆದ್ದರಿಂದ ನೀವು ಕೇವಲ ಅಂಕಗಳಿಗಾಗಿ ಓದಬೇಡಿ, ಜ್ಞಾನಕ್ಕಾಗಿ ಓದಿ, ಜೀವನಕ್ಕಾಗಿ ಕಲಿಯಿರಿ. ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಕೆಲವು ವರ್ಷಗಳ ನಂತರ ಮರೆತು ಹೋಗಬಹುದು, ಆದರೆ ನೀವು ಕಲಿತ ಜ್ಞಾನ, ಬೆಳೆಸಿಕೊಂಡ ಉತ್ತಮ ಗುಣಗಳು ಮತ್ತು ನಿಮ್ಮ ವ್ಯಕ್ತಿತ್ವ ಜೀವನ ಪೂರ್ತಿ ನಿಮ್ಮೊಂದಿಗೆ ಇರುತ್ತವೆ. ಅಂಕಗಳು ನಿಮ್ಮ ಬುದ್ಧಿವಂತಿಕೆಯನ್ನು ತೋರಿಸಬಹುದು, ಆದರೆ ನಿಮ್ಮ ನಡತೆ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಜೀವನದಲ್ಲಿ ತಪ್ಪುಗಳು ಆಗುವುದು ಸಹಜ. ಯಾರೂ ತಪ್ಪು ಮಾಡದೆ ಮುಂದೆ ಬಂದಿಲ್ಲ. ಆದರೆ ತಪ್ಪು ಮಾಡಿದ ನಂತರ ಅದರಿಂದ ಪಾಠ ಕಲಿಯುವುದು ಬಹಳ ಮುಖ್ಯ. ಸೋಲು ಬಂದಾಗ ಧೈರ್ಯ ಕಳೆದುಕೊಳ್ಬೇಡಿ. ಇಂದು ಸೋತಿದ್ದೀರಿ ಎಂದರೆ ನಾಳೆಯೂ ಸೋಲುತ್ತೀರಿ ಎಂದಲ್ಲ. ನಿರಂತರ ಪ್ರಯತ್ನ ಮಾಡುವವರಿಗೆ ಒಂದು ದಿನ ಯಶಸ್ಸು ಖಂಡಿತ ಸಿಗುತ್ತದೆ. ಸೋಲು ಅಂತ್ಯವಲ್ಲ, ಅದು ಗೆಲುವಿನತ್ತ ಸಾಗುವ ಒಂದು ಮೆಟ್ಟಿಲು. ಮಕ್ಕಳೇ, ನಿಮ್ಮ ತಂದೆ ತಾಯಿಯನ್ನು ಎಂದಿಗೂ ಗೌರವಿಸಿ. ಅವರು ತಮ್ಮ ಅನೇಕ ಆಸೆಗಳನ್ನು ಬದಿಗಿಟ್ಟು ನಿಮ್ಮ ಭವಿಷ್ಯಕ್ಕಾಗಿ ಪರಿಶ್ರಮಿಸುತ್ತಿದ್ದಾರೆ. ನಿಮ್ಮ ಶಿಕ್ಷಕರನ್ನು ಗೌರವಿಸಿ. ನಿಮ್ಮ ಸಹಪಾಠಿಗಳನ್ನು ಪ್ರೀತಿಯಿಂದ ಕಾಣಿರಿ. ನಿಮಗಿಂತ ಕಿರಿಯರಿಗೆ ಸಹಾಯ ಮಾಡಿ. ಹಿರಿಯರನ್ನು ಗೌರವಿಸಿ. ಪ್ರಕೃತಿಯನ್ನು ಕಾಪಾಡಿ. ದೇಶದ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸಿ. ಇಂತಹ ಸಣ್ಣ ಸಣ್ಣ ಒಳ್ಳೆಯ ಗುಣಗಳೇ ನಿಮ್ಮನ್ನು ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡುತ್ತವೆ. ವಿದ್ಯೆಯು ವಿನಯವನ್ನು ನೀಡುತ್ತದೆ. ವಿನಯವು ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಉತ್ತಮ ವ್ಯಕ್ತಿತ್ವವು ಜೀವನವನ್ನು ಸುಂದರಗೊಳಿಸುತ್ತದೆ. ಮಕ್ಕಳೇ, ನೀವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಿಮ್ಮ ಬೇರುಗಳನ್ನು ಮರೆಯಬೇಡಿ. ನೀವು ಇಂದು ಯಾವ ಸ್ಥಾನದಲ್ಲಿದ್ದರೂ ನಿಮ್ಮನ್ನು ಬೆಳೆಸಿದ ತಂದೆ ತಾಯಿ, ನಿಮ್ಮನ್ನು ರೂಪಿಸಿದ ಶಿಕ್ಷಕರು ಮತ್ತು ನಿಮಗೆ ಅವಕಾಶ ನೀಡಿದ ಸಮಾಜವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಜ್ಞಾನವನ್ನು ಕೇವಲ ನಿಮ್ಮ ಸ್ವಾರ್ಥಕ್ಕಾಗಿ ಬಳಸದೆ ಸಮಾಜದ ಒಳಿತಿಗಾಗಿ ಬಳಸಿರಿ. ದೇಶದ ಪ್ರಗತಿಗೆ ನಿಮ್ಮದೇ ಆದ ಕೊಡುಗೆಯನ್ನು ನೀಡಿರಿ. ದೊಡ್ಡ ಹುದ್ದೆ ಪಡೆಯುವುದು ಮಾತ್ರ ಯಶಸ್ಸಲ್ಲ, ದೊಡ್ಡ ಹೃದಯ ಹೊಂದಿ ಇತರರಿಗೆ ಉಪಯುಕ್ತವಾಗುವುದು ನಿಜವಾದ ಯಶಸ್ಸು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಪ್ರತಿಯೊಬ್ಬರೂ ನಮಗೆ ವಿಶೇಷ. ನಿಮ್ಮಲ್ಲಿ ಯಾರನ್ನೂ ಮತ್ತೊಬ್ಬರಿಗೆ ಹೋಲಿಸಿಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ತನ್ನದೇ ಆದ ಸಾಮರ್ಥ್ಯ, ಕನಸು ಮತ್ತು ಗುರಿ ಇದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಗುರಿಯನ್ನು ನಿಗದಿಪಡಿಸಿಕೊಳ್ಳಿ. ಅದನ್ನು ಸಾಧಿಸಲು ಪ್ರತಿದಿನವೂ ಸ್ವಲ್ಪವಾಗಿ ಪರಿಶ್ರಮಿಸಿ. ನಿರಂತರ ಪ್ರಯತ್ನ, ಶಿಸ್ತು ಮತ್ತು ಆತ್ಮವಿಶ್ವಾಸ ಇದ್ದರೆ ನೀವು ಖಂಡಿತವಾಗಿಯೂ ನಿಮ್ಮ ಗುರಿಯನ್ನು ತಲುಪಬಹುದು. ಕೊನೆಯದಾಗಿ ಇಂದು ನೀವು ನಮ್ಮ ಶಿಕ್ಷಕರಿಗಾಗಿ ಆಯೋಜಿಸಿರುವ ಈ ಸುಂದರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನೀವು ತೋರಿಸಿದ ಪ್ರೀತಿ ಮತ್ತು ಗೌರವ ನಮ್ಮ ಜವಾಬ್ದಾರಿಯನ್ನು ಇನ್ನಷ್ಟು ಹೆಚ್ಚಿಸಿದೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ನಿಮ್ಮ ಕನಸುಗಳು ನನಸಾಗಲಿ.
ನಿಮ್ಮ ಜೀವನದಲ್ಲಿ ಯಶಸ್ಸು, ಸಂತೋಷ ಮತ್ತು ನೆಮ್ಮದಿ ಸದಾ ನೆಲೆಸಿರಲಿ ಎಂದು ಹಾರೈಸುತ್ತೇನೆ. ನಮ್ಮಿಂದ ಕಲಿತ ಅಕ್ಷರಗಳು ನಿಮ್ಮ ಬದುಕಿನಲ್ಲಿ ಬೆಳಕಾಗಲಿ. ನಾವು ನೀಡಿದ ಮಾರ್ಗದರ್ಶನ ನಿಮ್ಮ ಭವಿಷ್ಯಕ್ಕೆ ದಾರಿಯಾಗಲಿ. ನೀವು ಜೀವನದಲ್ಲಿ ಎಷ್ಟು ದೊಡ್ಡವರಾದರೂ ಒಳ್ಳೆಯ ಮನುಷ್ಯರಾಗಿರುವುದನ್ನು ಎಂದಿಗೂ ಮರೆಯದಿರಿ. ನೀವು ಸಾಧಿಸುವ ಪ್ರತಿಯೊಂದು ಯಶಸ್ಸಿನಲ್ಲೂ ನಿಮ್ಮ ತಂದೆ ತಾಯಿ ಪರಿಶ್ರಮವು, ನಿಮ್ಮ ಶಿಕ್ಷಕರ ಆಶೀರ್ವಾದವು ಅಡಗಿರುತ್ತದೆ. ಗುರುವಿನ ಋಣ ತೀರಿಸಲಾಗದು, ಗುರುವಿನ ಸ್ಥಾನ ತುಂಬಲಾಗದು, ಗುರುವಿನ ಮಾರ್ಗದರ್ಶನ ಮರೆಯಲಾಗದು. ನನ್ನ ಪ್ರೀತಿಯ ಮಕ್ಕಳೇ, ಸದಾ ಕಲಿಯಿರಿ, ಸದಾ ಬೆಳೆಯಿರಿ, ಸದಾ ಒಳ್ಳೆಯದನ್ನೇ ಮಾಡಿ. ನಿಮ್ಮ ಸಾಧನೆಯ ಮೂಲಕ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಶಿಕ್ಷಕರಿಗೆ, ನಿಮ್ಮ ಶಾಲೆಗೆ ಮತ್ತು ನಮ್ಮ ದೇಶಕ್ಕೆ ಹೆಮ್ಮೆ ತರುವಂತಾಗರಿ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯ ತಿಳಿಸುತ್ತಾ, ಮಾತನಾಡಲು ಅವಕಾಶ ಕಲ್ಪಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಕರ್ನಾಟಕ ಮಾತೆ. ಹಾಗಾದ್ರೆ ಈ ಒಂದು ಭಾಷಣ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.